ಎಲ್ಲರಿಗೂ ಗೊತ್ತಿರೋ ಹಾಗೆ ಫಿಶ್ಶು ಕೆಲವರು ಯಾಕೆ ತಿನ್ನಲ್ಲ ಅಂದರೆ ಮುಖ್ಯವಾದ ಕಾರಣ ಅದು ತುಂಬ ಸ್ಮೆಲ್ ಇರುತ್ತೆ ಅಂತ. ಫಿಶ್ಶು ಏನಕ್ಕೆ ಸ್ಮೆಲ್ ಬರುತ್ತೆ ಅಂದರೆ ನೀವು ನೀಟಾಗಿ ಅದನ್ನು ತೊಳೆದಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರಬಾರ್ದು ಅಂದರೆ ಯಾವ ರೀತಿ ತೊಳಿಬೇಕಂದ್ರೆ ಫಿಶ್ಶಿಗೆ ಯಾವಾಗಲೂ ನಾವು ಹುಣಸೆಹಣ್ಣು ಹಾಕಿ ತೊಳಿಬೇಕಾಗತ್ತೆ. ಹುಣಸೆಹಣ್ಣು ಹಾಕಿ ನೀವು ಫಿಶನ್ನು ತೊಳೆದ್ರೆ ಅಷ್ಟು ಸ್ಮೆಲ್ ಬರಲ್ಲ. ಹಾಗೆ ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡಿ. ಫಿಶ್ ಫ್ರೈಗೆ ಏನೇನು ಮಸಾಲೆ ಹಾಕ್ಕೊಳ್ಳೋದು ನೋಡೋಣ. 1.5 ಟೀ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಏನಿರುತ್ತೆ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ನೋಡಿ, ಈ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದ್ರದ್ದು ಜ್ಯೂಸ್ ಏನಿರುತ್ತೆ ಅದನ್ನು ಮಾತ್ರ ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಬರುತ್ತೆ. ಹಾಗೆ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕೆಲವರು ಕಾರ್ನ್ಫ್ಲೋರ್ ಎಲ್ಲ ಹಾಕ್ತಾರೆ, ಬಟ್ ನನಗೆ ಕಾರ್ನ್ಫ್ಲೋರ್ ಎಲ್ಲ ಹಾಕೋದು ಇಷ್ಟ ಆಗಲ್ಲ. ಇಷ್ಟೇ ಮಸಾಲೆ ಸಾಕಾಗುತ್ತೆ ಅನಿಸುತ್ತೆ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಲ್ಲಿ ಅದರಲ್ಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಮತ್ತು ಒಂದು ಚೂರು ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಮಸಾಲೆ ಚೆನ್ನಾಗಿ ಫಿಶ್ ಪೀಸಸ್ಗೆಲ್ಲ ಇಡೀಲಿ ಅಂತ ಅಷ್ಟೇ. ನೋಡಿ, ಇಷ್ಟ ಆದರೆ ಸಾಕು. ಈಗ ಫಿಶ್ ಏನಿರುತ್ತೆ ತೊಳೆದಿರ್ತೀವಲ್ಲ, ಆ ನೀರಿನ ಅಂಶ ಎಲ್ಲ ಸ್ವಲ್ಪ ತೆಗಿಬೇಕು. ನೀರಾಗೆ ಹಾಕೋಬೇಡಿ, ಆವಾಗ ಮಸಾಲ ಕೂರಲ್ಲ. ಸ್ವಲ್ಪ ನೀರನ್ನು ಚೆನ್ನಾಗಿ ಹಿಂಡಿ ಫಿಶ್ ಪೀಸಸಲ್ಲಿ ಈ ಮಸಾಲೆಯನ್ನು ಹಾಕೋಬೇಕಾಗತ್ತೆ. ಫಿಶ್ ಪೀಸಸ್ ಏನಿರುತ್ತೆ 2 ಸೈಡು ಕೂಡ ನಾವು ನೀಟಾಗಿ ಮಸಾಲೆಯನ್ನು ಹಚ್ಕೋಬೇಕು. ಚೆನ್ನಾಗಿ ಮಸಾಲೆ ಹಚ್ಕೊಂಡು ಆಮೇಲೆ ಅದನ್ನು ನೆನೆಯಕ್ಕೆ ಬಿಡಬೇಕಾಗತ್ತೆ. ಇವತ್ತು ನಾನು ತೊಗೊಂಡಿರೋದು ಬಾಸಾ ಫಿಶ್ ಅಂತ. ಇದೊಂಥರ ಶಾರ್ಕ್ ಬರುತ್ತಲ್ಲ, ಶಾರ್ಕ್ ಥರನೇ ಇತ್ತು, ಬಟ್ ಇದು ನಮಗೆ ಸ್ಮಾಲ್ ಫಿಶ್ ಕಳಿಸಿದ್ರು ಅನಿಸುತ್ತೆ. ನಾನು ಫ್ರೆಶೋ ಅಲ್ಲಿ ಆರ್ಡ್ರ್ ಮಾಡಿದ್ದೆ, ಸೊ ಸ್ಮಾಲ್ ಫಿಶ್ ಇತ್ತು ಅನಿಸುತ್ತೆ. ಪೀಸಸ್ ಎಲ್ಲ ಸ್ಮಾಲ್ ಇತ್ತು. ಅಂದರೆ ನಾವು ಕಮ್ಮಿ 500 ಗ್ರಾಮ್ಸ್ ಅಷ್ಟೇ, ಅರ್ಧ kg ಅಷ್ಟೇ ನಾನು ಆರ್ಡ್ರ್ ಮಾಡಿದ್ದು. ಸೊ ಅದಕ್ಕೇನಾದರೂ ಸ್ಮಾಲ್ ಪೀಸಸ್ ಕೊಟ್ಟಿದ್ರೆ ಏನೋ ಗೊತ್ತಿಲ್ಲ, ಬಟ್ ಫಿಶ್ ಏನಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಆ್ಯಂಡ್ ಏನು ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬದಲು ನೀವು ಹುಣಸೆಹಣ್ಣನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಬೋದಾಗತ್ತೆ. ಮಸಾಲೆ ಎಲ್ಲದಕ್ಕೂ ನಾವು ನೀಟಾಗಿ ಹಚ್ಚಬೇಕಾಗತ್ತೆ. ಹಚ್ಚಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕಾಗತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ ಆದಮೇಲೆ ಅದನ್ನು ಏನಿಲ್ಲ ಅಂದರೂ ಒಂದು 15ರಿಂದ 30 ನಿಮಿಷದವರೆಗಾದರೂ ನೀವು ಎತ್ತಿಡಬೇಕಾಗತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ. ನಾನು ಒಂದಿನ ಬಿಟ್ಟರು ಇನ್ನೂ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಫ್ರೀಝರಲ್ಲಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ 15 ನಿಮಿಷ ಆದಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ಇದನ್ನು ನಾವು ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದೇ ಸತಿ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ, ಸೀದೋದಂಗೆ ಆಗುತ್ತೆ, ಒಳಗೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡ್ ಚೆನ್ನಾಗಿ ಬೆಂದಮೇಲೆ ಇನ್ನೂ ಒಂದು ಸೈಡು ನೀವು ಈ ಥರ ತಿರ್ವಾ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಫಿಶನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೇ ಅದು ಚೆನ್ನಾಗಿ ಅನಿಸೋದು. ಆಮೇಲೆ ಬೆಂದಿರಬೇಕು. ಒಂದೇ ಸತಿ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು 2 ಸೈಡು ಕೂಡ ಚೆನ್ನಾಗಿ ಬೆಂದಿದೆ. ಸುಮಾರು ಒಂದು 3ರಿಂದ 4 ನಿಮಿಷ ಹಿಡಿಯುತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ. ಸೊ ಇದನ್ನು ನಾನು ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಇದ್ದರೆ ಇನ್ನೊಂದು ಬೇಕು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ
ಮಸಾಲೆ ಎಲ್ಲ ಏನಿಲ್ಲ, ಇಷ್ಟು ಮಸಾಲೆ ಹಾಕಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಪೈಸಿಯಾಗಿ ಟ್ಯಾಂಗಿಯಾಗಿ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.